ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 138 ಶಾಸಕರಿದ್ದಾರೆ. ಜೆಡಿಎಸ್ನವರನ್ನ ತೆಗೆದುಕೊಂಡು ಏನು ಮಾಡೋಣ? ಎಚ್ಡಿಕೆ ಸತೀಶ್ ಭೇಟಿ ವಿಚಾರಕ್ಕೆ ಶಿವರಾಜ್ ತಂಗಡಿಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಚ್ಡಿಕೆ ಸತೀಶ್ ಜಾರಕಿಹೊಳಿ ಭೇಟಿಗೆ ಯಾವುದೇ ಅರ್ಥ ಬೇಡ, ಅಭಿವೃದ್ಧಿ ವಿಚಾರಕ್ಕೆ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದಾರೆ. ನಮ್ಮದು ಒಂದೇ ಬಣ, ಅದು ಕಾಂಗ್ರೆಸ್ ಬಣ ಮಾತ್ರ. 5 ವರ್ಷವೂ ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರ. ಕೊಪ್ಪಳದ ಕಾಟಗಿಯಲ್ಲಿ ಶಿವರಾಜ್ ತಂಗಡಿಗೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಕುಮಾರಸ್ವಾಮಿ ಅವರು ಜಾರಕಿಹೊಳಿ ಅವರು ಭೇಟಿಯಾಗಿದ್ದಕ್ಕೆ ಏನು ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ 136 ಶಾಸಕರು, ನಮ್ಮ ಒಳಗ ತುಂಬಿ ತುಳ್ಕೈತಿ. 136 8 ಮೊನ್ನೆ 2 ಬಂದವು, 38 ನಮ್ಮ ಒಳಗ ತುಂಬಿ ತುಳ್ಕೈತಿ. ಇನ್ನು BJP JDS ಅಲ್ಲಿ ತಗೊಂಡು ನಾವೇನು ಮಾಡ್ಬೇಕಾಗೈತಿ? ಸತೀಶ್ ಅಣ್ಣ ಏನೋ ಪರ್ಸನಲಿ ಅವ್ರಿಗೆ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ, ಬೆಳಗಾವಿ ಜಿಲ್ಲೆಗೆ ಏನಾದರೂ ಒಂದು ಕೆಲಸ ಇರ್ಬೋದು ಕೈಗಾರಿಕೆ ವಿಚಾರದೊಳಗೆ, ಅವರಿಗೆ ಕೈಗಾರಿಕೆ ಬಗ್ಗೆ ಆಸಕ್ತಿ ಜಾಸ್ತಿ ಜಾರಕಿಹೊಳಿ ಅವರಿಗೆ, ಹಾಗಾಗಿ ಭೇಟಿ ಆಗಕ್ಕೆ ಹೋಗಿರ್ಬೇಕು. ಆದರೆ ಜಾರಕಿಹೊಳಿಯವರು ಕುಮಾರಸ್ವಾಮಿ ಅವರು ಭೇಟಿ ಆಗದೇನೆ ಸರ್ಕಾರ ಆಗತ್ತಾ? ಸರ್ಕಾರದೇನು? ಸರ್ಕಾರದಾಗ ಏನಿದೆ ಅವಶ್ಯಕತೆ? ಅದನ್ನು ಮತ್ತೆ ಇನ್ನೊಂದು ಅವರೇ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಹಂಗೆ ಸರ್ಕಾರ ಬದಲಾವಣೆ ಮಾಡ್ಬೇಕಂದ್ರೆ ಏನೋ ಇದನ್ನ ಹಾಕೊಂಡು ಹೋಗಿದ್ದೆ, ಏನೋ ಮುಸ್ಕ್ ಹಾಕೊಂಡು ಹೋಗಿದ್ದೆ ಅಂತ ತಿಳಿದಾರೆ. ಇಲ್ಲ ಸರ್, ಈಗ ನಮ್ಮದು ನಿಮ್ಮ ಮಾಧ್ಯಮದೊಳಗೆ ಮಾತ್ರ DKC ಬಣ, ಸಿದ್ದರಾಮಯ್ಯನ ಬಣ. ಆದರೆ ರಾಜ್ಯದೊಳಗೆ ನಮ್ಮದೊಂದೇ ಒಂದು ಬಣ, ಕಾಂಗ್ರೆಸ್ ಬಣ. ಯಾರೇನು ಬಣ ಅಂದ್ರೂ ಕಾಂಗ್ರೆಸ್ ಬಣ ಸರ್ಕಾರ 5 ವರ್ಷ ಗಟ್ಟಿಯಾಗಿರ್ತೈತೆ. 5 ವರ್ಷ ಆದಮೇಲೆ ಮತ್ತೆ ನಮ್ಮದೇ ಸರ್ಕಾರ. ಬಿಜೆಪಿಯಲ್ಲಿನ ಭ್ರಷ್ಟಾಚಾರವನ್ನ ಬಯಲು ಮಾಡಿದ್ದೇ ಯತ್ನಾಳ್. ಅವರನ್ನ ಪಕ್ಷದಿಂದ ಹೊರಹಾಕಿ ತಪ್ಪು ಮಾಡುದು. ಕೊಪ್ಪಳದ ಕಾಟಗಿಯಲ್ಲಿ ಶಿವರಾಜ್ ತಂಗಡಿಗೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಕಾಂಗ್ರೆಸ್ ಸೇರುವ ಬಗ್ಗೆ ನಾಯಕರು ತೀರ್ಮಾನ ಮಾಡ್ತಾರೆ. ಅವರು ಬಿಜೆಪಿಯಲ್ಲಿದ್ದಾಗ ನಮ್ಮನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ. ವಿಜಯೇಂದ್ರ ರಾಜಕಾರಣದಲ್ಲಿ ಕಣ್ಣು ತೆರೆಯುವ ಮುಂಚೆಗೆ ಯತ್ನಾಳ್ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಅಂತ ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರ ಪರವಾಗಿ ಮಾತನಾಡಿದ್ದಾರೆ. ಬಟ್ ಯತ್ನಾಳ್ ಅವರು ನಿಜವಾಗಲೂ ಹಿರಿಯ ನಾಯಕ, ಒಬ್ಬ ಸಂಘಟನೆ ಚತುರ. ಆತನ್ನ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಒಬ್ಬ ನಾಯಕ, ಮತ್ತು ಈಗ ನೋಡಿ BJP ಪಕ್ಷದೊಳಗೆ ವಾಸ್ತವ ಸತ್ಯವನ್ನು ಈ ರಾಜ್ಯಕ್ಕೆ ಹೇಳಂತ ಯಾರಾದ್ರೂ ನಾಯಕತ್ವ ಐತೆ ಅಂದರೆ ಅದು ಯತ್ನಾಳ್ ಸಾಹೇಬ್ರು ಮಾತ್ರ. ಯಾರು ಲಂಚ ತೊಗೊಂಡ್ರು, ಯಾರು ಭ್ರಷ್ಟಾಚಾರ ಮಾಡಿದರು, ಯಾರು ಏನು ಮಾಡಿದರು ಅನ್ನೋದನ್ನು ಎಳೆಯಾಗಿ ಹೇಳುವಂಥ ನಾಯಕತ್ವ ಯಾರ್ದಾಗಿದ್ದು ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು. ಹೀಗಾಗಿ ನನಗೇನು ಅನಿಸುತ್ತೆ, ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಬಟ್ ನನಗೆ ಕಾಂಗ್ರೆಸ್ಸಿಗೆ ಬರ್ತಾರಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಮಾತಾಡಿದರೆ ನಾನು ಮಾತಾಡಬಲ್ಲೆ ಏನಾದರೂ. ಆದರೆ ಕರ್ಕೊಳೋದು ಅವರಿಬ್ಬರು ನಾಯಕರು, ನಮ್ಮ ನಾಯಕರು ಯಾರು. ನಾವ್ರಿಬ್ಬರು ಏನು ಡಿಸಿಷನ್ ತೊಗೊತಾರೆ ನಾವು ಹೇಳಿದ್ ಕೇಳೋದು. ನನ್ನ ಇಬ್ಬರ ನಾಯಕರ ಸಿದ್ದರಾಮಯ್ಯರು, DK ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥ ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ಕಾಂಗ್ರೆಸ್ಸಿಗಿನ ನೋಡಿ, ಯತ್ನಾಳ್ ಅವರು ಟೀಕೆ ಮಾಡೋದು, ಅವರು ಒಂದು BJP ಪಕ್ಷದಾಗಿದ್ದರು ಅನ್ನೋದಕ್ಕೆ ಅವರು ಟೀಕೆ ಮಾಡ್ತಾಯಿದ್ರು. ಆದರೆ ವೈಯಕ್ತಿಕವಾಗಿ ಕಾಂಗ್ರೆಸ್ಸನ್ನಾಗಲಿ ಮತ್ತೊಬ್ಬನಾಗಲಿ ಟೀಕೆ ಮಾಡಿದಂಥ ಉದಾಹರಣೆಗಳಿಲ್ಲ. ಬಟ್ ನಾನೇನು ಹೇಳೋದು ಅಂದರೆ, ಎಲ್ಲ ಒಂದು ಕಡೆ ಒಂದು ಸಮುದಾಯಕ್ಕೆ ಮತ್ತು ಯತ್ನಾಳ್ ಅವರಿಗೆ BJP ಮೋಸ ಮಾಡ್ತಾಯಿದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಯತ್ನಾಳ್ ಅವರು ಭಾಳ ಹಿರಿಯ ನಾಯಕರು. ವಿಜೇಂದ್ರ ಅವರು ರಾಜಕಾರಣ ಕಣ್ ತೆಗೆಲಾರ್ದಕ್ಕೆ ಮುಂಚಿತನೇ ಯತ್ನಾಳ್ ಅವರು MP ಕೇಂದ್ರದೊಳಗೆ ಮಂತ್ರಿ ಕೆಲಸವನ್ನು ಮಾಡಿದಂಥವ್ರು. ಅವ್ರನ್ನ ಸಸ್ಪೆಂಡ್ ಮಾಡ್ತಾರಂದ್ರೆ ಎಲ್ಲ ಒಂದು ಕಡೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಆಗುತ್ತಲ್ಲ. ವಿರೋಧ ಅಲ್ಲ, ಬಟ್ ಯತ್ನಾಳ್ ಅವರು ನಿಜವಾಗ